ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಪ್ರಿಯ ವೀಕ್ಷಕರೇ, ಒಂದು ಕೆಲಸದ ನಿಮಿತ್ತ ನಾನು ಬೇರೆ ಊರಲ್ಲಿ ಇದ್ದ ಕಾರಣ ಸ್ಟುಡಿಯೋದಲ್ಲಿ ಮಾತಾಡಲಿಕ್ಕೆ ಆಗಲಿಲ್ಲ. ಬಟ್ ತುಂಬ ಅರ್ಜೆಂಟಾಗಿ ಮಾತಾಡಬೇಕಿತ್ತು, ಹಾಗಾಗಿ ಬಂದಿದ್ದೀನಿ. ನನಗೆ ಒಂದು ಆಶ್ಚರ್ಯಕರ ಒಂದು ಮಾಹಿತಿ ಬಂದಿದೆ. ಏನಂತಂದರೆ, ಈ ಕೋರ್ಟ್ಗಳು ಅಂದರೆ ಕೋರ್ಟ್ ನ್ಯಾಯಾಲಯ ಅಂತಂದರೆ ಅಲ್ಲಿ ನಡೆದಿರ್ತಕ್ಕಂಥ ಕೆಲವು ತಪ್ಪುಗಳನ್ನು ತಿದ್ದಿ ಹೇಳ್ತಕ್ಕಂಥ ಒಂದು ದೇವಾಲಯ, ಒಂದು ನ್ಯಾಯಾಲಯ. ಸೊ ಇವತ್ತು ನಾನು ಹೇಳೋಕೆ ಹೊರಟಿರೋ ಒಂದು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಏನಂತಂದರೆ, ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿ ಒಂದು ಹಳೆ ಕೋರ್ಟ್ ಕಟ್ಟಡ ಇದೆ. ಮೊದಲು ಅದೇ ಕೋರ್ಟ್ ಆಗಿತ್ತು. ಆ ನ್ಯಾಯಾಲಯವನ್ನು ಈಗ ಗೋಕುಲ್ ರೋಡ್ಗೆ ಶಿಫ್ಟ್ ಮಾಡಿದರು, ಹೊಸ ಕಟ್ಟಡಕ್ಕೆ. ಈಗೇನಲ್ಲಿ ಹಳೆ ಕೋರ್ಟ್ ಇದೆ, ಆ ಕೋರ್ಟ್ ಅಲ್ಲಿ ಒಂದು ಕ್ಲಬ್ ಇದೆ. ಪ್ರತಿಯೊಂದು ಕೋರ್ಟಲ್ಲೂ ಒಂದು ಕ್ಲಬ್ ಇರುತ್ತೆ. ಆ ಕ್ಲಬ್ಬು ಯಾರಿಗೆ ಅಂತಂದರೆ ವಕೀಲರಿಗೆ ಸಂಬಂಧಪಟ್ಟಿದ್ದು. ಅವರು ಅಲ್ಲಿ ಹೋಗ್ಬೋದು, ಅವರು ಕೆಲವು ಆಟಗಳನ್ನ ಅಲ್ಲಿ ಆಡಬಹುದು, ಟೈಮ್ನ ಸ್ಪೆಂಡ್ ಮಾಡ್ಬೋದು. ಬಟ್ ಓನ್ಲಿ ಫಾರ್ ವಕೀಲರನ್ನ ಬಿಟ್ಟರೆ ಬೇರೆ ಯಾರು ಅಲ್ಲಿ ಹೋಗೋ ಹಾಗಿಲ್ಲ. ಆದರೆ ಇವತ್ತೊಂದು ನಾನು ಹಿಂದಿನ ಒಂದು ಮಾತು ಕೇಳ್ಪಟ್ಟಿದ್ದೆ, ಆಂಬುಲೆನ್ಸ್ ಅಂತ ಇರೋದು ಏನಕ್ಕೆ? ತುರ್ತು ಸೇವೆಗೆ. ಏನೋ ಒಂದು ಅಪಘಾತ ಆಯಿತು ಅಥವಾ ಯಾರಿಗೂ ಒಂದು ಆರೋಗ್ಯದ ಸಮಸ್ಯೆ ಆಯಿತು, ಅದರಲ್ಲಿ ಈ ರೋಗಿಗಳನ್ನು, ಅಪಘಾತಕ್ಕೀಡಾದವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಆಂಬುಲೆನ್ಸ್, ಅದು ತುರ್ತು ಸೇವೆಗಾಗಿ. ಆದರೆ ಅದರಲ್ಲಿನೇ ಅಂದರ್ಬಾರ್ ಆಡಿಸಿದ್ದು ಉದಾಹರಣೆಗಳು ಇದೆ. ಆಡಿಸಿದವ್ರು ಯಾರಂತನೋ ಗೊತ್ತು, ಅವ್ರು ಎಲ್ಲಿರ್ತಾರಂತನೋ ಗೊತ್ತು. ಈಗ ಅದಿಲ್ಲ, ಅದು ಒಂದು ಸಮಯದಲ್ಲಿ ಇತ್ತು. ಬಟ್ ಅದನ್ನು ಆವಾಗ ನಾನು ಇದರಲ್ಲಿ ಆ್ಯಕ್ಟಿವ್ ಆಗಿರಲಿಲ್ಲ. ಸೊ ಹಾಗಾಗಿ ಈಗ ಏನು ಹಳೆ ಕೋರ್ಟ್ ಇದೆ ಹುಬ್ಬಳ್ಳಿಯಲ್ಲಿ, ಅಲ್ಲೇನು ವಕೀಲರ ಸಂಘದ ಒಂದು ಕ್ಲಬ್ ಅಂತ ಇದೆ. ಆ ಕ್ಲಬ್ಬಲ್ಲಿ ಕೆಲವು ಅವಿವೇಕಿಗಳು, ಅಂದರೆ ಅವರು ಈ ಸೆಟಲ್ಮೆಂಟ್ ಏರಿಯಾದಲ್ಲಿ ಇರ್ತಕ್ಕಂಥ ಕೆಲವು ಅವಿವೇಕಿಗಳು ಆ ಕ್ಲಬ್ಬಲ್ಲಿ ತಮ್ಮ ಸುಪ್ಪತ್ತಿಗೆ ಪಡ್ಕೊಂಡು ಅಲ್ಲಿ ಅಂದರ್ಬಾರ ಆಟ ಆಡಿಸ್ತಾ ಇದ್ದಾರೆ. ಇದು ಯಾರು ಕೊಟ್ಟರು ಪರ್ಮಿಷನ್, ಪರವಾನಗಿ ಯಾರಿಂದ ಅವ್ರಿಗೆ ಸಿಕ್ತು, ಇದು ನನಗೆ ಗೊತ್ತಿಲ್ಲ. ಇದನ್ನ ನಾನು ಮಾನ್ಯ ಪೊಲೀಸ್ ಕಮಿಷನರ್ ಆಯುಕ್ತರಾದ ಇವರು ಎನ್ ಶಶಿಕುಮಾರ್ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಹಳೆಯ ಕೋರ್ಟ್ ಕಟ್ಟಡದಲ್ಲಿ ಬೆಳಿಗ್ಗೆಯಿಂದ ಮಧ್ಯರಾತ್ರಿವರೆಗೂ ಅಂದರ್ಬಾರ್ ಆಟ ನಡೀತಾ ಇದೆ. ಅದು ರಾತ್ರಿ ಎಷ್ಟೊತ್ತಿಗೆ ಅಲ್ಲಿ ಓಪನ್ ಇತ್ತು ಅನ್ನೋದಕ್ಕೂ ನನ್ನ ಹತ್ರ ಪ್ರೂಫ್ ಇದೆ. ಅಲ್ಲಿ ನಮ್ಮ ಹುಡುಗರನ್ನ ಕಳಿಸಿ ನೋಡಿದರೆ ನಮ್ಮ ಹುಡುಗರನ್ನ ಒಳಗಡೆ ಬಿಟ್ಟಿಲ್ಲ. ಆದರೆ ಅಲ್ಲಿ ಇದ್ದವರು ನಮ್ಮ ಹುಡುಗರು ಅವ್ರನ್ನ ಗುರುತಿಸಿದ್ದಾರೆ. ಅವರು ಸೆಟಲ್ಮೆಂಟ್ ಹುಡುಗರು, ಹೆಸರು ಅಡ್ರೆಸ್ ಗೊತ್ತಿಲ್ಲ, ಬಟ್ ನಡೆಸ್ತಾ ಇರೋರು ಯಾರು ಅನ್ನೋದು ಗೊತ್ತಿದೆ. ಆಯ್ತಾ? ಅದನ್ನ ಮುಂದೆ ನಾನು ಪತ್ರಿಕೆಯಲ್ಲಿ ಬರಿತೀನಿ. ಈಗ ನಾನು ಮೊನ್ನೆ ಕಳಿಸಿದಾಗ ರಾತ್ರಿ 10 ಗಂಟೆ 10:30 ಹೋದರೆ ಇನ್ನೂ ಆ ಕ್ಲಬ್ಬಲ್ಲಿ ಲೈಟ್ ಆನ್ ಆಗಿದೆ. ಇದು ಹುಬ್ಬಳ್ಳಿಯ ಹಳೆ ಕೋರ್ಟ್ನಲ್ಲಿ ನಡೀತಕ್ಕಂಥ ಒಂದು ಕಾನೂನು ಬಾಹಿರ ಚಟುವಟಿಕೆ. ಅದು ವಕೀಲರ ಸಂಘದ ವಕೀಲರ ಕ್ಲಬ್ಬನ್ನು ಯಾರೋ ಅಲ್ಲಿರ್ತಕ್ಕಂಥ ಅವಿವೇಕಿಗಳು ಅದನ್ನು ಈ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ಅಲ್ಲಿ ಬಡ್ಡಿ ವ್ಯವಹಾರ ನಡೀತಾ ಇದೆ, ಬೇಕಂದ್ರೆ ಅಲ್ಲಿ ಎಣ್ಣೆ ಸಪ್ಲೈ ಮಾಡ್ತಾ ಇದ್ದಾರೆ, ಇದೆಲ್ಲವೂ ನಡೀತಾ ಇದೆ. ಅಲ್ಲಿ ಒಳಗಡೆ ಹೋಗಬೇಕು ಅಂತಂದರೆ ಯಾರಾದರೂ ಪರಿಚಯ ಇರಬೇಕು. ಮತ್ತು ಅವರು ಆ ಕ್ಲಬ್ಬಲ್ಲಿ ಏನು ಇಸ್ಪೀಟ್ ಆಡಿಸ್ತಾ ಇದ್ದಾರೆ ಅವ್ರಿಗೆ ಪರಿಚಯಸ್ಥರಾಗಿರಬೇಕು, ಅವ್ರಿಗೆ ಅವ್ರು ಗುರುತಿನವರಾಗಿರಬೇಕು. ಅಂದರೆ ಮಾತ್ರ ಒಳಗಡೆ ಬಿಡ್ತಾರೆ, ಇಲ್ಲ ಒಳಗಡೆ ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನಲ್ಲಿ ಯಾರು ನಡೆಸ್ತಾ ಇದ್ದಾರೆ ಅನ್ನೋದನ್ನು ನಾನು ಫೋಟೋ ಸಮೇತ ನೆಕ್ಸ್ಟ್ ಪತ್ರಿಕೆಯಲ್ಲಿ ಬರಿತೀನಿ. ಸೊ ಈಗ ನಾನು ಪೊಲೀಸ್ ಇಲಾಖೆಯವರ ಗಮನಕ್ಕೆ ತರ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅಲ್ಲಿ ಈ ಒಂದು ಅಂದರ್ಬಾರ್ ಆಟ ಏನು ನಡೆಸ್ತಾ ಇದ್ದಾರೆ ಅದು ಸ್ಟಾಪ್ ಆಗಬೇಕು. ನನ್ನ ಹತ್ರ ಪ್ರೂಫ್ ಇದೆ, ಇಲ್ಲ ಅಂತಲ್ಲ. ನೋಡಿ, ಬೆಳಿಗ್ಗೆ 10:30 ಸ್ಟಾರ್ಟ್ ಆಗಬೇಕು, ಸಂಜೆ 6 ಗಂಟೆಗೆ ಆ ಕ್ಲಬ್ ಕ್ಲೋಸ್ ಆಗಬೇಕು. ಅದು ವಕೀಲರಿದ್ರೆ ಮಾತ್ರ. ಆದರೆ ಅಲ್ಲಿ ವಕೀಲರನ್ನ ಹೊರತುಪಡಿಸಿ ಇನ್ಯಾರೋ ಇಸ್ಪೀಟ್ ಆಡ್ತಾ ಇದ್ದಾರೆ. ಅದು ಮಧ್ಯರಾತ್ರಿವರೆಗೂ ಕೂಡ ಆಡಿಸ್ತಾ ಇದ್ದಾರೆ ಅಂತಂದರೆ ಇದು ಭಯಂಕರ ದೊಡ್ಡ ಕಾನೂನು ಬಾಹಿರ ಚಟುವಟಿಕೆ. ಮತ್ತು ಇವ್ರ ಜೊತೆ ಯಾರಿದ್ದಾರೆ ನನಗೆ ಅದು ಗೊತ್ತಾಗಬೇಕು. ಅದನ್ನು ಬೆಳಕಿಗೆ ತರ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಬೇಕು. ಕೆಲವು ಪೊಲೀಸರು ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಅಂತಲೂ ಕೂಡ ನನಗೆ ಮಾಹಿತಿ ಬಂದಿದೆ. ಅದನ್ನು ಕಮಿಷನರ್ ಅವರೇ ಅದನ್ನು ಪತ್ತೆ ಮಾಡಬೇಕು. ಮತ್ತು ಆ ಕ್ಲಬ್ಬಲ್ಲಿ ನಡೀತಿರ್ತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆ ನಿಲ್ಲಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.